అది అప్పుడు కట్టే ಜನರಲ್ ಲೇಡಿ ಕೊಟ್ಟಿದೆ. ಜನರಲ್ ಲೇಡಿ ಕೊಟ್ಟಿದ್ರು ಕೂಡ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರುಬ ಜನಾಂಗದವ್ರಿಗೆ ಒಂದು ಪ್ರಾಶಸ್ತ್ಯ ಪಡ್ಕೊಳ್ತಿದ್ದೇವೆ. ಆ ಕ್ಷೇತ್ರನ ನಿಮಗೆ ಜನರಲ್ ಬಂದಿದ್ದು ಕೂಡ ನಾವು ಯಾವ ಜನರಲ್ ಕ್ಯಾಪ್ಟನ್ ಹಾಕಿದ್ರೆ ನಿಮಗೋಸ್ಕರ ಬಿಟ್ಟಿದ್ದೀವಿ. ನಿಮ್ಮ ಕಮ್ಯುನಿಟಿಗೆಲ್ಲ ಅಪೋಸಿಷನಲ್ಲಿ ವಸೂಲಿನ ಹಾಕಿದ್ದಾರೆ. ಅದನ್ನು ನಾವೇನು ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಅಂತೇಳಿ ಬಿಟ್ಟಿದ್ದೀವಿ. ನಿಮ್ಮಲ್ಲಿ ಇವಾಗ ಇಬ್ಬರು ಹಾಕ್ಕೊಂಡಿದ್ದೀವಿ. ನೀವು ನಿಮ್ಮ ಕಮ್ಯುನಿಟಿಯವರ ಕೂತ್ಕೊಂಡು ಮಾತಾಡಿ ಇಬ್ಬರಲ್ಲಿ ಒಂದು ಫೈನಲ್ ಮಾಡಿಕೊಡಿ. ನಾವು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ. ಅಷ್ಟೇ ಯಾಕೆ ಮಾಡ್ತೀವಿ ಏನು ಇವಾಗ ಒಂದು ಅದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲ ಕೇಳಿರಪ್ಪ. ಇಲ್ಲ ಅಂತ ಹೇಳಿದ್ರೆ ಫೈನಲ್ ಅಲ್ಲ ಕೇಳಪ್ಪ. ದೇವರಣ್ಣಗೂ ಬೆಳಗ್ಗೆ ಹೇಳಿ ಕಳಿಸಿದ್ದಾರೆ ಅವರು. ನಾವು ಜೆ ಡಿ ಎಸ್ ಇಲ್ಲ, ಇವತ್ತೇ ಒಂದು ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಡಿಕ್ಲೇರ್ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಬಂದಿರ್ತಕ್ಕಂಥ ಸೀಟ್ ನಮ್ಗೆ ಬಿಟ್ಕೊಡಿ ಅಂತ. ನಾನು ಆಗಲ್ಲ, ನಾವು ಒಪ್ಕೊಳ್ಳೋದು. ನೀವು ಇಲ್ಲ ಅಂತಂದ್ರೆ ಇಬ್ರು ಕ್ಯಾಂಡಿಡೇಟ್ ಆಗಿದ್ರೆ ಅವ್ರು ಮಾಡೋಣ, ತಪ್ಪೇನೆ. ಅದು ನಿಮಗೆ ಬಿಟ್ಟಿದ್ದೀವಿ, ನೀವೇ ಮಾಡ್ಕೊಡಿ. ಅಲ್ಲ ಪಾರ್ಟಿ ಹೋಗ್ತಾ ಇಲ್ಲ. ಇಲ್ಲಿ ಅಧ್ಯಕ್ಷ ಪಾರ್ಟಿಲಿಂದ ಹೋಗ್ತಾ ಇಲ್ಲ. ಕಮಿಟಿಗೆ ಚಾನ್ಸ್ ಕೊಡ್ಬೇಕು ಅಂತ ಹೇಳಿ ಕೊಡ್ಬೇಕು, ಅವ್ರಿಗೆ ಬಿಡೋಣ. ಅವ್ರು ಆಗಿಲ್ಲ ಅಂದ್ರೆ ಆಮೇಲೆ ಮಾತಾಡ. ಅಲ್ಲ ಆಗಿದ್ರೆ ಆಮೇಲೆ ಇವಾಗ ಪಕ್ಕದಲ್ಲೇ ಬೇಡ, ಬಿಡು. ಪಕ್ಕದೇ ಬೇಡ. ಇವಾಗೆಲ್ಲ ಉಂಟಾಗಿದೆ. ನೀವೇ ಮಾಡ್ತಾರೆ, ನೀವೇ ಮಾತಾಡೋಣ. తెలుసుకో. దానికి ఏం ముందే ఇలా, దీనికి ఏం ముందే ఇక లేబెట్టే ఇద్దరు ఏమి మాట్లాడకుండా ఇలా డిస్ప్యూట్ అయినా ఏమని నామినేషన్ ఇస్తామని చెప్తాను. ఇప్పుడే యాదో నాకే ఉంది. ఒక పేరు మా ఒకటి పడితే నేనే పెట్టే ఉంది. తీసేస్తాను, చేస్తాను. ನಮ್ಮ ಒಬ್ಬಳೆ ಹೊತ್ತು ಬರಾಗಿದ್ದೆ. ಅವ್ರು ನಾನು ಏನೋ ಹೇಳ್ತೀನಿ ತಿಳಿಸ್ತೇನೆ. ಇದೇ ಬಂದಪ್ಪಲ್ಲ ಗ್ರೂಪಲ್ಲಿ ಗಲಾಟೆ మా ఓపెన్ సత్యము మాట్లాడుతుంది